ಜೀವನದ ಕುರಿತು ಪ್ರಶ್ನೆಗಳಿಗೆ ಸ್ವಾಗತ. ಈ ಕಾರ್ಯಕ್ರಮಗಳು ಪ್ರಶ್ನೋತ್ತರ ಸ್ವರೂಪದಲ್ಲಿ ಇರುತ್ತದೆ ಮತ್ತು ವಿಶಿಷ್ಟವಾದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ನಿಮ್ಮಂಥ ಕೇಳುಗರು ದೇವರು, ಏಸು, ಸ್ವರ್ಗ ಮತ್ತು ಪ್ರಾರ್ಥನೆಯ ಬಗ್ಗೆ ಒಳಗೊಂಡಂತೆ ಪ್ರಮುಖವಾದ ವಿವಿಧ ಪ್ರಶ್ನೆಗಳ ಬಗ್ಗೆ ಹೊಂದಿರುತ್ತದೆ. ಇಲ್ಲಿ ಯಾವುದೇ ಪ್ರಶ್ನೆಗೆ ಮಿತಿಯಿಲ್ಲ. ಆದರೆ ಈ ಕಾರ್ಯಕ್ರಮವನ್ನು ಮುನ್ನಡೆಸುವ ನಮ್ಮ ನಿರೂಪಕಿ ಮತ್ತು ನಮ್ಮ ಅತಿಥಿ ಈ ಒಂದು ಕಾರ್ಯಕ್ರಮವನ್ನು ವಿಭಿನ್ನ ದೃಷ್ಟಿಕೋನಗಳೊಂದಿಗೆ ನಮ್ಮನ್ನು ನಡೆಸುತ್ತಾರೆ. ನಮಸ್ಕಾರ. ಕ್ರೈಸ್ಟ್ ಟು ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಪ್ರಸ್ತುತಪಡಿಸುತ್ತಿರುವ ಜೀವನದ ಕುರಿತು ಪ್ರಶ್ನೆಗಳು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಅತಿಥಿಯ ವಿದ್ಯಾ. ನಿಮಗೆ ತಿಳಿದಿರುವ ಹಾಗೆ ಈ ನಮ್ಮ ಕಾರ್ಯಕ್ರಮವು ಪ್ರಶ್ನೆ ಮತ್ತು ಉತ್ತರದ ರೂಪದಲ್ಲಿರುತ್ತದೆ. ನೀವು ಬರೆಯುವ ಪ್ರಶ್ನೆಗಳಿಗೆ ನಾವು ದೇವರದ ವಾಕ್ಯದ ಆಧಾರದ ಮೇಲೆ ಉತ್ತರವನ್ನು ಕೊಡಲು ಇಚ್ಛಿಸುತ್ತೇವೆ. ಅದೇ ರೀತಿಯಲ್ಲಿ ನಿಮಗೆ ಇರಬಹುದಾದ ಪ್ರಶ್ನೆಗಳನ್ನು ಸಹ ನಾವಿಲ್ಲಿ ಚರ್ಚಿಸುವಂಥವರಾಗಿದ್ದೇವೆ. ನಿಮ್ಮ ಪ್ರಶ್ನೆಗಳಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಯಾವುದೇ ಮಿತಿ ಇರುವುದಿಲ್ಲ. ದಯವಿಟ್ಟು ನಿಮ್ಮ ಪ್ರಶ್ನೆಗಳನ್ನು ನಮಗೆ ಬರೆಯಿರಿ. ನಮ್ಮ ಸ್ಕ್ರೀನ್ ಮೇಲೆ ಬರುವ ಈ ಸಂಖ್ಯೆಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಿಮ್ಮ ಪ್ರಶ್ನೆಗಳನ್ನು ನಮಗೆ ತಿಳಿಸಬಹುದು. ನಾವು ಖಂಡಿತವಾಗಿಯೂ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಪ್ರಯತ್ನಿಸುತ್ತೇವೆ. ಇಂದಿನ ಸಂಚಿಕೆಯ ಅತಿಥಿ ಮಿಸ್ಟರ್ ಎನೋಷ್. ಸ್ವಾಗತ ಮತ್ತೊಮ್ಮೆ ಮಿಸ್ಟರ್ ಎನೋಷ್. ನಮಸ್ಕಾರ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿರುವಂಥ ನಿಮಗೂ ಸಹ ನನ್ನ ಪ್ರೀತಿಯ ನಮಸ್ಕಾರಗಳು. ಈ ಸಂಚಿಕೆಯ ಶೀರ್ಷಿಕೆ ಪರಲೋಕ. ಪರಲೋಕಕ್ಕೆ ಮಾರ್ಗ. ಪರಲೋಕಕ್ಕೆ ಒಂದೇ ಮಾರ್ಗವಿದೆಯಾ, ಇಲ್ಲ ಅನೇಕ ಮಾರ್ಗಗಳಿವೆಯಾ? ಪರಲೋಕದ ಬಗ್ಗೆ ನಾವು ಯಾಕೆ ಚಿಂತಿಸಬೇಕು, ಅದಕ್ಕಾಗಿ ನಾವು ಯಾಕೆ ತವಕ ಪಡಬೇಕು ಎಂದು ಈ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ. ಚರ್ಚೆ ಮಾಡುವ ಮುನ್ನ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯ ತಂದೆ ಸ್ವಾಮಿ, ನೀನು ನಮಗೋಸ್ಕರ ಇಟ್ಟಿರುವ ಜೀವನದ ಗುರಿ ಮತ್ತು ಉದ್ದೇಶವು ನಿನ್ನ ರಾಜ್ಯವನ್ನು ಸೇರುವುದೆಂದು ನಮಗೆ ತಿಳಿಯಪಡಿಸು. ನೀನು ನಮಗೋಸ್ಕರ ಸಿದ್ಧ ಮಾಡಿರುವ ರಾಜ್ಯವನ್ನು ನಾವು ಬಯಸುವ ಹಾಗೆ ನಮ್ಮ ಹೃದಯವನ್ನು ನೀನು ಮಾರ್ಪಡಿಸು. ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ, ಆಮೇನ್. ಆಮೇನ್. ಎನೋಷ್ ಅವರೇ, ಈ ಪರಲೋಕ ಅಥವಾ ಈ ಪರಲೋಕಕ್ಕೆ ಮಾರ್ಗ, ಇದರ ಕುರಿತು ಬಂದಾಗ ಮೊದಲನೇದಾಗಿ ನೀವು ನಮಗೆ ಏನನ್ನು ತಿಳಿಸಲು ಇಚ್ಛಿಸುತ್ತೀರಾ? ನಾನು ಮೊದಲನೇದಾಗಿ ಈ ಒಂದು ಸಂದರ್ಭಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಕಾರಣ ಇಷ್ಟೇ, ಪ್ರತ್ಯೇಕವಾಗಿ ನಾವು ಸ್ವರ್ಗ ಅಥವಾ ಪರಲೋಕದ ಒಂದು ಸಂಬಂಧಪಟ್ಟಂಥ ವಿಷಯವನ್ನು ಮಾತನಾಡಲು ಈ ಸಂಚಿಕೆಯನ್ನು ನಾವು ಮಾಡ್ತಾ ಇದೀವಲ್ಲ, ಅದು ನನಗೆ ಬಹಳ ಸಂತೋಷವಾದಂಥ ಸಂಗತಿ. ಕಾರಣ ಇಷ್ಟೇ, ಅನೇಕರು ಅಂದರೆ ಎಲ್ಲರೂ ಈ ಲೋಕದಲ್ಲಿರಬೇಕಾದ್ರೆ ಈ ಲೋಕದಲ್ಲಿರುವಂಥ ಎಲ್ಲ ಕಾರ್ಯಗಳಿಗೆ ಸಿದ್ಧ ಆಗ್ತಾರೆ. ಆದರೆ ಸತ್ತ ನಂತರ ಏನು, ಅದು ಒಂದು ದೊಡ್ಡ ಪ್ರಶ್ನೆ ಆಗಿರ್ತದೆ. ಸೊ ಅಲ್ಲಿಗೆ ನಾವು ಸತ್ತ ನಂತರ ಸಿದ್ಧರಾಗಬೇಕಾ, ಆ ಪರಲೋಕದಲ್ಲಿ ಸೇರಬೇಕಾದ್ರೆ ಏನು ಮಾಡಬೇಕು, ಇದೆಲ್ಲವನ್ನು ನಾವು ತಿಳಿದುಕೊಳ್ಳಲೇಬೇಕು. ಇವಾಗ ನೋಡಿ, ಈ ಸ್ವರ್ಗ ಅನ್ನುವಂಥ ವಿಷಯ ಹೆಚ್ಚಾಗಿ ಗೊಂದಲವನ್ನು ಮೂಡಿಸುವಂತಹ ಒಂದು ವಿಷಯವಾಗಿರ್ತದೆ. ಈ ಸಂಚಿಕೆಯ ಆರಂಭದಲ್ಲೇ ನಾನು ಹೇಳ್ತೇನೆ, ಪರಲೋಕ ಅಥವಾ ಸ್ವರ್ಗಕ್ಕೆ ದೇರ್ ಆರ್ ನಾಟ್ ಮೆನಿ ವೇಸ್. ಇದನ್ನು ನಾವು ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ನೋಡ್ತೇವೆ. ತೋಮನ ಕೇಳ್ತಾನೆ, ಸ್ವಾಮಿ ನೀನು ಎಲ್ಲಿಗಪ್ಪ ಹೋಗ್ತೀಯಾ ಅಂತ ಕೇಳುವಾಗ ನಮಗೆ ಗೊತ್ತಿಲ್ಲ, ಮಾರ್ಗವು ಹೇಗೆ ತಿಳಿದಿತ್ತು ಎಂಬುದಾಗಿ ಹೇಳುವಾಗ 6ನೇ ವಚನದಲ್ಲಿ ಸ್ವಾಮಿ ಹೇಳ್ತಾನೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ಫುಲ್ ಸ್ಟಾಪ್, ಮುಗೀತು. ನಾನೇ ಮಾರ್ಗವು, ಐ ಆಮ್ ದಿ ಓನ್ಲಿ ವೇ. ಸೊ ಅಲ್ಲಿ ಈ ಮಾರ್ಗ ಎಂಬುದಾಗಿ ನೋಡಿಕೊಳ್ಳುವಾಗ ಸ್ವರ್ಗಕ್ಕೆ ಯೇಸು ಸ್ವಾಮಿ ಮಾತ್ರವೇ ಮಾರ್ಗವಾಗಿರ್ತಾನೆ. ಆತನನ್ನು ಹೊರತುಪಡಿಸಿ ಬೇರೆ ಎಲ್ಲೂ ಯಾರೂ ಸಹ ಸ್ವರ್ಗಕ್ಕೆ ಸೇರಲಾರರು ಅನ್ನುವಂಥ ವಿಷಯ ಆರಂಭದಲ್ಲೇ ನಾನು ಸ್ಪಷ್ಟಪಡಿಸಬೇಕು ಎಂಬುದಾಗಿ ನಾನು ಇಷ್ಟಪಡ್ತೇನೆ. ಎರಡನೆಯದಾಗಿ, ನಮಗೆ ಈ ಪರಲೋಕಕ್ಕೆ ಹೋಗುವಂಥ ಮಾರ್ಗ ಯಾಕೆ ಪ್ರಾಮುಖ್ಯ, ಇದನ್ನು ನೋಡಿಕೊಳ್ಳಬೇಕಾದ್ರೆ ಇಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬೊಬ್ಬರು ಅವರಿಗೆ ಸಾವು ಖಚಿತ. ಆ ಮಾರ್ಟಾಲಿಟಿ ರೇಟ್ ಎಂಬುದಾಗಿ ನಾವು ಏನನ್ನ ಹೇಳ್ತೇವಲ್ಲ, ಅದು 100%.
ಪ್ರತಿಯೊಬ್ಬೊಬ್ಬರು ನಾವು ಸಾಯುವಂಥವರು ಆಗಿರ್ತೇವೆ. ಅಲ್ಲಿಗೆ ಸತ್ತ ನಂತರ ನಮ್ಮ ಜೀವಿತ ಏನು? ಅದಕ್ಕೆ ಉತ್ತರವನ್ನು ಕೊಡುವಂಥದ್ದು ನಮಗೆ ಸತ್ಯವೇದ. ಈ ಸತ್ಯವೇದದ ಮೂಲಕ ಸ್ವರ್ಗಕ್ಕೆ ಹೋಗುವಂಥ ಮಾರ್ಗವನ್ನು ಅಥವಾ ಪರಲೋಕಕ್ಕೆ ಹೋಗುವಂಥ ಮಾರ್ಗವನ್ನು ನಾವು ಕಂಡುಹಿಡಿಕೊಳ್ಳುವಂಥವರು ಆಗಿರುತ್ತೇವೆ. ನೀವು ಹೇಳಿದ್ರಿ ಯೇಸು ಕ್ರಿಸ್ತನೇ ನಮಗೆ ಮಾರ್ಗ ಅಂತ. ಹ್ಮ್. ಅದ್ರ ಬಗ್ಗೆ ಇನ್ನು ಸ್ವಲ್ಪ ಹೆಚ್ಚಾಗಿ ಹೇಳಿ ನಮಗೆ. ನಾ ಹೇಳಿದ್ನಲ್ಲ, ಈಗ ತಾನೇ ಹೇಳಿದಂಥ ವಾಕ್ಯ, ನನ್ನನ್ನು ಹೊರತುಪಡಿಸಿ ಯಾರೂ ಪರಲೋಕಕ್ಕೆ ಸೇರಲಾರರು, ನಾನೊಂದೇ ಮಾರ್ಗ. ಅಂದರೆ ದೇವರು ಹಾಗೂ ನಾನು ಪ್ರತಿ ಸಮಯ ಈ ಒಂದು ಉದಾಹರಣೆನ ಹೇಳ್ತಾನೆ ಇರ್ತೀನಿ. ಏನಂತೆ, ದೇವರು ಮನುಷ್ಯರು ಸಂಬಂಧ ಕಳೆದು ಹೋದರೆ ಮಧ್ಯದಲ್ಲಿ ಒಂದು ದೊಡ್ಡ ಡಂಗೂರ, ಅಂದರೆ ದೊಡ್ಡದಾದಂಥ ಒಂದು ಗುಂಡಿಯ ರೀತಿಯಲ್ಲಿ ಅದು ಆಗಿರುತ್ತೆ. ಸೊ ಹಾಗಾಗಿ ಇದರ ಮಧ್ಯೆ ನಾವು ಬರಬೇಕಂದ್ರೆ ಕಷ್ಟ. ಸೊ ಅಲ್ಲಿಗೆ ಯೇಸು ಸ್ವಾಮಿ ಸೇತುವೆಯಾಗಿ ಬರ್ತಾನೆ ಶಿಲುಬೆಯ ಮೂಲಕ. ಆತನು ಶಿಲುಬೆಯ ಮೂಲಕ ಸೇತುವೆಯಾಗಿ ಬರುವಾಗ ಆತನ ಮೂಲಕ ಮಾತ್ರವೇ ನಾವು ದೇವರನ್ನು ಸೇರಲಿಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಮತ್ತೊಂದು ವಾಕ್ಯವನ್ನು ನಾವೀಗ ನೋಡಿಕೊಳ್ಳೋಣ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಹೇಳಲಾಗತ್ತೆ. 4ನೇ ಅಧ್ಯಾಯದ 12ನೇ ವಚನದಲ್ಲಿ ಈ ವಾಕ್ಯವನ್ನು ನಾವು ಕಾಣ್ತೇವೆ. ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರ ಒಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ಏನಂತೆ ಇಲ್ಲಿ ಹೇಳ್ತಾ ಇರುವಂಥದ್ದು, ಆ ಹೆಸರಿನಿಂದಲೇ ಎಂಬುದಾಗಿ ಹೇಳುವಾಗ ಇಲ್ಲಿ ನಾವು ನೋಡುವಂಥದ್ದು, ಪೇತ್ರ ಯೋಹಾನರು ಅಲ್ಲಿ ಹಿರಿಸಭೆಯೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಯೇಸು ಸ್ವಾಮಿಯ ಕುರಿತು ಅವರು ಹೇಳುತ್ತಾ ಬಂದಿದ್ದಾರೆ. ಅಲ್ಲಿಗೆ ಆ ಯೇಸು ಸ್ವಾಮಿ ಅನ್ನುವಂಥ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಯಾವ ಹೆಸರಿನಿಂದಲೂ ಅಥವಾ ಯಾವ ಕಾರ್ಯದಿಂದಲೂ ನಮಗೆ ಮಾರ್ಗವಿಲ್ಲ. ಅಲ್ಲಿಗೆ ಪರಲೋಕಕ್ಕೆ ಹೋಗಲಿಕ್ಕೆ ಒಂದೇ ಮಾರ್ಗ, ಅದು ಯೇಸು ಸ್ವಾಮಿ ಆಗಿರ್ತಾನೆ. ಕೆಲವೊಮ್ಮೆ ಅನ್ಸುತ್ತೆ ನನ್ನ ಜೀವನ ಪೂರ್ತಿ ಒಳ್ಳೆ ಕೆಲಸವನ್ನ ಮಾಡಿದ್ದೀನಿ, ಅದು ಸಾಕಾಗಲ್ವಾ ಪರಲೋಕಕ್ಕೆ ಹೋಗಕ್ಕೆ? ನಾವು ಅನೇಕ ಗೊಂದಲಗಳಲ್ಲಿ ಇದೊಂದು ಗೊಂದಲ ಆಯ್ತಾ, ನಾನು ಈ ಲೋಕದಲ್ಲಿರಬೇಕಾದ್ರೆ ಒಳ್ಳೆಯವನಾಗಿದ್ಬಿಟ್ರೆ, ಬರೀ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋದರೆ ಅಷ್ಟು ಮಾತ್ರನೇ ಸಾಕು, ಇದು ನನಗೆ ಏನೋ ಒಂದು ರೀತಿಯಲ್ಲಿ ಪರವಾನಿಗೆ, ಅಂದರೆ ಒಂದು ಆಕ್ಸಸ್ಸು, ನನಗೆ ಒಂದು ರೀತಿಯಲ್ಲಿ ಟಿಕೆಟು, ಸೀದಾ ಸ್ವರ್ಗಕ್ಕೆ ಪರಲೋಕಕ್ಕೆ ಹೋಗ್ಬಿಡ್ಬೋದು ಅಂತ. ಆದರೆ ಆ ರೀತಿಯಾದಂಥ ಕಂಡೀಷನ್ ಇಲ್ಲ. ಸ್ವರ್ಗಕ್ಕೆ ಹೋಗುವಂಥದ್ದು ನಿಮ್ಮ ಒಳ್ಳೆ ಕೆಲಸ ಕಾರ್ಯಗಳಿಂದ ಅಲ್ಲ. ಸ್ವರ್ಗಕ್ಕೆ ಹೋಗುವಂಥದ್ದು, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸ್ವರ್ಗಕ್ಕೆ ಹೋಗುವಂಥದ್ದು ನೀವು ಮಾಡುವಂಥ ಒಳ್ಳೆ ಕೆಲಸ ಕಾರ್ಯಗಳಿಂದ ಅಲ್ಲ. ಅದು ಸಂಪೂರ್ಣವಾಗಿ ಯೇಸು ಸ್ವಾಮಿಗೆ ಮಾತ್ರವೇ ಬಿಟ್ಟಿರುವಂತಹ ಒಂದು ಕಾರ್ಯವಾಗಿರ್ತದೆ. ಆತನು ಮಾತ್ರವೇ ನಮಗೆ ಸ್ವರ್ಗಕ್ಕೆ ಹೋಗಲಿಕ್ಕೆ ದಾರಿಯನ್ನು ತೋರಿಸುವಂಥದ್ದು. ನಾವು ಕೆಲವೊಂದು ವಾಕ್ಯಗಳನ್ನು ನಾವು ನೋಡಿಕೊಳ್ಳೋಣ. ತೀತನ ಪತ್ರಿಕೆಯಲ್ಲಿ ನಾವು ಈ ವಾಕ್ಯವನ್ನು ಓದ್ತೇವೆ. ಈ ತೀತನ್ಗೆ ಪತ್ರಿಕೆಯನ್ನು ಬರೆಯುವಾಗ ಇಲ್ಲಿ ಒಂದು ವಾಕ್ಯವನ್ನು ಹೇಳ್ತಾರೆ. 3ನೇ ಅಧ್ಯಾಯದಲ್ಲಿ ನಾವು 6ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಈ ವಾಕ್ಯ ಏನು ಹೇಳುತ್ತೆ, ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು. ಯಾರ ಮೂಲಕ? ಯೇಸು ಕ್ರಿಸ್ತನ ಕೃಪೆಯಿಂದ, ಒಳ್ಳೆ ಕೆಲಸದಿಂದ ಅಂತ ಹೇಳ್ತಾ ಇಲ್ಲ. ನೀತಿವಂತರೆಂದು ನಾವು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ದೇವರು ಆತನ ಮೂಲಕ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಿದನು. ನಮ್ಮ ಒಳ್ಳೆ ಕೆಲಸ ಕಾರ್ಯಗಳಿಂದ ಅಲ್ಲ, ಕೇವಲ ಯೇಸು ಕ್ರಿಸ್ತನ ಕೃಪೆಯಿಂದ ಮಾತ್ರವೇ ನಾವು ಇದನ್ನು ಹೊಂದಲಿಕ್ಕೆ ಸಾಧ್ಯ. ಮತ್ತೊಂದು ವಾಕ್ಯವನ್ನು ನಾನು ನಿಮ್ಮ ಮಧ್ಯದಲ್ಲಿ ಓದಲಿಕ್ಕೆ ನಾನು ಇಷ್ಟಪಡ್ತೇನೆ. ಯೆಶಾಯನ ಪ್ರವಾದನ ಗ್ರಂಥ 64ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತೆ, ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆಯಂತಿವೆ, ನಾವೆಲ್ಲರೂ ತರೆಗೆಲೆಯೋಪಾದಿಯಲ್ಲಿ ಒಣಗಿ ಹೋಗಿದ್ದೇವೆ. ಏನಂತೆ, ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆಗಳಿಂತ ಇದೆಯಂತೆ. ಅಂದರೆ ಫಿಲ್ದಿ ರ್ಯಾಗ್ಸ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಉಪಯೋಗಿಸ್ತಾರೆ. ಸೊ ಅಲ್ಲಿಗೆ ನಮ್ಮ ಬಟ್ಟೆ ಅಷ್ಟು ಗಲೀಜಾಗಿದೆ. ಅಂದರೆ ನಾವು ಮಾಡುವಂತಹ ಎಲ್ಲ ಧರ್ಮ ಕಾರ್ಯಗಳು ಆ ರೀತಿಯಲ್ಲಿ ಇರ್ತದೆ. ಅಂದರೆ ನೀವು ಧರ್ಮ ಕಾರ್ಯ ಮಾಡಬಾರ್ದು ಅಂತಲ್ಲ, ಒಳ್ಳೆ ಕಾರ್ಯಗಳನ್ನು ಮಾಡಬಾರ್ದು ಅಂತಲ್ಲ, ಅದನ್ನು ಮಾಡುವುದಕ್ಕಾಗಿಯೇ ನಾವು ಕರೆಯಲ್ಪಟ್ಟಿದ್ದೇವೆ. ಆದರೆ ಒಳ್ಳೆ ಕಾರ್ಯ ಮಾಡುವಂಥದ್ದು ಮಾತ್ರವೇ ನಮ್ಮನ್ನು ಪರಲೋಕಕ್ಕೆ ಸೇರಿಸುವುದಿಲ್ಲ. ಆ ಒಳ್ಳೆ ಕಾರ್ಯವನ್ನೂ ಸಹ ನಾವು ಮಾಡಬೇಕು. ಅದರ ಜೊತೆಗೆ ನಾವು ಯೇಸು ಕ್ರಿಸ್ತನನ್ನು ನಂಬಬೇಕು, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕು. ನೋಡಿ, ಈ ಪರಲೋಕಕ್ಕೆ ಹೋಗಬೇಕಾದ್ರೆ ಯೇಸು ಸ್ವಾಮಿ ನನಗೋಸ್ಕರ ಪ್ರಾಣವನ್ನು ಕೊಟ್ಟ, ನನಗೋಸ್ಕರ ಪುನರುತ್ಥಾನವನ್ನು ಹೊಂದಿದ್ದಾನೆ, ಆತನು ಪುನಃ ತಿರುಗಿ ಬರುವಾತನಾಗಿರ್ತಾನೆ ಅನ್ನುವಂತಹ ಅಂಶಗಳನ್ನು ನಾವು ಇಲ್ಲಿ ನಂಬಬೇಕು. ಆಗ ಮಾತ್ರವೇ, ನೋಡಿ, ಧರ್ಮ ಕಾರ್ಯ ಮಾತ್ರವೇ ನಾವು ಮಾಡಲೇಬೇಕು ಧರ್ಮ ಕಾರ್ಯಗಳನ್ನು, ಆದರೆ ಅದು ಮಾತ್ರವೇ ನಮ್ಮನ್ನು ಪರಲೋಕಕ್ಕೆ ಸೇರಿಸುವುದಿಲ್ಲ.
ಧರ್ಮ ಕಾರ್ಯಗಳು ಅಲ್ಲ ಅಂತ ಹೇಳ್ತೀರಾ? ಆ ನಮ್ಮ ಜೀವನದಲ್ಲಿ ನಮ್ಮ ಸತ್ತ ಮೇಲೆ ಒಂದು ಜೀವನ ಇಲ್ಲ, ಅಥವಾ ಇಲ್ಲಿ ಈ ಭೂಮಿ ಮೇಲೆ ಇರುವ ಜೀವನವೇ ಕೊನೆ ಅಂತ ಅಂದ್ಕೊಂಡಿರ್ತೇವೆ. ಅಂಥವ್ರಿಗೆ ಈ ಪರಲೋಕದ ಆಶ್ವಾಸನೆ ಆಗಲಿ ಇಲ್ವಾ ನಿರೀಕ್ಷೆ ಆಗಲಿ ಇರಲ್ಲ. ಅಂಥವ್ರಿಗೆ ಏನಂತ ಹೇಳ್ತೀರಾ? ನಾನು ಹೇಳುವಂಥದ್ದಿಷ್ಟೇ. ನಾನು ಹುಟ್ಟಿ ಬೆಳೆದು ಬಂದಂಥದ್ದೆಲ್ಲ ಈ ಸತ್ಯವೇದವನ್ನು ಓದುತ್ತಾ, ನನಗೆ ನನ್ನ ಪೋಷಕರು ಹೇಳಿಕೊಡುತ್ತಾ, ಅನೇಕ ದೇವರ ವಾಕ್ಯಗಳ ಮೂಲಕ ನಾನು ಕಲಿಯುತ್ತಾ, ನಾನು ಕೇಳುತ್ತಾ, ಅದನ್ನು ಅನುಭವಿಸುತ್ತಾ ಬೆಳೆದು ಬಂದಿರುವಂಥದ್ದು. ಅಲ್ಲಿಗೆ ಇದು ಸತ್ಯವೇದ ಎಂಬುದಾಗಿ ಹೇಳುವಾಗ ಇದರಲ್ಲಿರುವಂಥದ್ದನ್ನು ನಾನು ದೃಢವಾಗಿ ನಂಬುತ್ತೇನೆ. ಇಲ್ಲಿ ಸ್ವರ್ಗ ಇಲ್ಲದೆ ಹೋಗಿದ್ದರೆ ಸ್ವಾಮಿ ನಮಗೆ ಅದರ ಪರಿಚಯವನ್ನು ಮಾಡಿಕೊಡ್ತಾ ಇರಲಿಲ್ಲ. ನಾವು ಪುನಃ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯಕ್ಕೆ ಹೋದ್ರೇನೆ ಅಲ್ಲಿ ವಾಕ್ಯ ಹೇಳುತ್ತೆ, ನೀವು ಕಳವಳಗೊಳ್ಬೇಡಿ, ನನ್ನನ್ನು ನಂಬಿ, ದೇವರನ್ನ ನಂಬಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ಇಲ್ಲದಿದ್ದರೆ ನಾನು ನಿಮಗೆ ಹೇಳಿರ್ತಾ ಇದ್ದೆ. ಇರುವಂಥ ಕಾರಣಕ್ಕಾಗಿ ನಾನು ನಿಮಗೆ ಹೇಳ್ತಾ ಇಲ್ಲ. ಸೊ ಇವಾಗ ನೋಡಿ, ಇಲ್ಲಿ ನಾನು ಕೆಲವೊಂದು ವಾಕ್ಯಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಲ್ಲಿಗೆ ನಮಗೆ ಆ ವಾಕ್ಯದ ಮೂಲಕ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ ಮೊದಲ 3-4 ವಚನಗಳ ಮೂಲಕ ಗೊತ್ತಾಗ್ಬಿಡತ್ತೆ, ಸ್ವಾಮಿ ಎಲ್ಲಿರಬೇಕು ಅಲ್ಲೇ ನಾವು ಸಹ ಇರಬೇಕು. ಅದನ್ನೇ ಆತನು ಆಶಿಸುವಾತನಾಗಿರ್ತಾನೆ. ಇದರ ಜೊತೆಗೆ ಕೆಲವೊಂದು ವಾಕ್ಯ ಏನು ನಾವು ತಿಳ್ಕೊಳ್ಬೇಕಂದ್ರೆ, ಆ ಪರಲೋಕದಲ್ಲಿ ಏನೇನು ಇರೋದಿಲ್ಲ ಅನ್ನುವಂಥದ್ದು. ನಾವು ಇದಕ್ಕೆ ಬಹಳ ಉತ್ತಮವಾದಂಥ ಪುಸ್ತಕ ಅಂದರೆ ಪ್ರಕಟಣೆಯ ಗ್ರಂಥ. ನಮ್ಮ ಸತ್ಯವೇದದಲ್ಲಿ ಕಂಡುಬರುವಂತಹ ಕಡೆಯ ಪುಸ್ತಕ ಇದು. ಅದರಲ್ಲಿ 21ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳ್ತದೆ, ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವೆನು, ಕಣ್ಣೀರಿರುವುದಿಲ್ಲ, ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದದ್ದೆಲ್ಲವೂ ಇಲ್ಲದೆ ಹೋಯಿತು. ಪರಲೋಕದಲ್ಲಿ ಈ ರೀತಿಯಾದಂಥ ಆಶ್ವಾಸನೆಗಳು ನಮಗೆ ಇರ್ತದೆ. ಏನಂತೆ, ನಮಗೆ ಕಣ್ಣೀರಿರುವುದಿಲ್ಲ, ಮರಣವಿರುವುದಿಲ್ಲ, ಗೋಳಾಟವಿರುವುದಿಲ್ಲ, ಕಷ್ಟಗಳು ಇರುವುದು ಇಲ್ಲ. ಈ ಲೋಕದಲ್ಲಿ ನಮಗೆ ಯಾವ್ದ್ಯಾವುದು ತೊಂದರೆ ಕೊಡುತ್ತೆ, ಅದು ಯಾವುದು ಸಹ ನಮಗೆ ಪರಲೋಕದಲ್ಲಿ ಸಿಗುವುದಿಲ್ಲ. ಇದು ನಮಗೆ ವಾಕ್ಯ ಸ್ಪಷ್ಟವಾಗಿ ತಿಳಿಸುವಂಥದ್ದನ್ನು ನಾವು ಕಾಣ್ತೇವೆ. ಮತ್ತೊಂದು ವಾಕ್ಯವನ್ನು ನಾವು ಹೇಳಬೇಕಾದ್ರೆ ಇಬ್ರಿಯರ ಪುಸ್ತಕ 9ನೇ ಅಧ್ಯಾಯ 27ನೇ ವಚನ ಹೇಳುತ್ತೆ, ನೀವು ಒಂದೇ ಬಾರಿ ಸಾಯುವುದು, ಆಮೇಲೆ ನಿಮಗೆ ನ್ಯಾಯ ತೀರ್ಪು. ಸೊ ಅಲ್ಲಿಗೆ ಸ್ವರ್ಗ ಖಂಡಿತವಾಗಿ ಇದೆ, ಪರಲೋಕ ಖಂಡಿತವಾಗಿ ಇದೆ. ಆ ಪರಲೋಕದಲ್ಲಿ ನಾವು ಯಾವಾಗಲೂ ಇರಬೇಕಾಗಿದೆ, ಅದು ಖಚಿತ ಅನ್ನುವಂತಹ ಮಾತು. ಈ ಹೇಳಿದ್ರೆ ಈಗ ಸ್ವಾಮಿಯ ಮೂಲಕ ಯೇಸುಕ್ರಿಸ್ತನ ಮೂಲಕವೇ ಈ ಸ್ವರ್ಗಕ್ಕೆ ಒಂದು ಮಾರ್ಗ ಇದೆ ಅಂತ. ವೀಕ್ಷಕರಲ್ಲಿ ಯಾರಾದರೂ ಒಬ್ರು ಅದನ್ನ ಅರ್ಥಕೊಂಡು ಯೇಸುಕ್ರಿಸ್ತನನ್ನು ಅಂಗೀಕಾರ ಮಾಡಿದರೆ ಇರ್ಬೋದು ಅನ್ನೋರಿ. ಅವರು ಸುತ್ತಮುತ್ತಲಿನ ಜನ ಇಲ್ಲ ಅವರ ಕುಟುಂಬವೇ ಆಗಲಿ ಅವ್ರಿಗೆ ಅರ್ಥ ಮಾಡಿಸುವುದು ಕಷ್ಟ. ಹ್ಮ್ ಹ್ಮ್ ಮತ್ತೆ ಅವರೆಲ್ಲರೂ ಇವ್ರನ್ನ ಪ್ರೀತಿ ಮಾಡಿರ್ತಾರೆ, ಪ್ರೀತಿ ಪಾತ್ರರಾಗಿರ್ತಾರೆ ಇವರು ಅವರ ಕುಟುಂಬಕ್ಕೆ. ಅಂತ ಒಂದು ಸನ್ನಿವೇಶದಲ್ಲಿ ಏನ್ ಮಾಡಬಹುದು? ನೋಡಿ, ನೀವು ಈ ಪ್ರಶ್ನೆಯನ್ನ ಆರಂಭ ಮಾಡಿದ ತಕ್ಷಣನೇ ನಾನು ಈ ಸತ್ಯವೇದ ಭಾಗವನ್ನ ತೆಗೆದಿಟ್ಕೊಂಡೆ. ಇಲ್ಲಿ ಏನು ಗೊತ್ತಾ, ಇದು ಆಗತ್ತೆ. ನೀವು ಪ್ರತ್ಯೇಕವಾಗಿ ಯೇಸು ಸ್ವಾಮಿಯನ್ನ ನಂಬುವಾಗ ನಿಮ್ಮ ಕುಟುಂಬವು ನಿಮ್ಮನ್ನು ತೊರೆದು ಬಿಡ್ತಾರೆ. ನಿಮ್ಮ ಕುಟುಂಬವು ನಿಮ್ಮ ವಿರುದ್ಧವಾಗಿ ನಿಲ್ತದೆ. ನಿಮ್ಮ ಕುಟುಂಬವು ನಿಮಗೆ ಬೇಕಾಗಿರುವಂಥದ್ದನ್ನು ಏನು ಕೊಡೋದಿಲ್ಲ. ಇನ್ಮೇಲೆ ನನ್ನ ನಿನ್ನ ಸಂಬಂಧ ಕಡಿದಾಗಿದೆ, ನೀನು ಇಲ್ಲಿಂದ ಹೋಗ್ಬಿಡು, ನಮಗೆ ಬೇಕಾಗಿಲ್ಲ, ಆ ದೇವರು ನಮಗೆ ಬೇಕಾಗಿಲ್ಲ ಎಂಬುದಾಗಿ ಹೇಳುವಂತಹ ಅನೇಕ ಸಂಗತಿಗಳನ್ನು ನಾನು ನೋಡಿದ್ದೇನೆ. ಇವಾಗ ನೀವು ಕೆಲವೊಂದು ವಾಕ್ಯ ಭಾಗಗಳನ್ನು ನೆನಪಿಟ್ಕೊಳ್ಬೇಕು. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 34ರಿಂದ 36ನೇ ವಚನ, ಭೂಲೋಕದ ಮೇಲೆ ಸಮಾಧಾನ ಹುಟ್ಟಿಸುವುದಕ್ಕೆ ಬಂದೆನೆಂದು ನೆನೆಸಬೇಡಿರಿ, ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ, ಖಡ್ಗವನ್ನು ಹಾಕುವುದಕ್ಕೆ ಬಂದೆನು. ಹೇಗೆಂದರೆ ಮಗನಿಗೂ ತಂದೆಗೂ, ಮಗಳಿಗೂ ತಾಯಿಗೂ, ಸೊಸೆಗೂ ಅತ್ತೆಗೂ ಭೇದ ಹುಟ್ಟಿಸುವುದಕ್ಕೆ ಬಂದೆನು. ಹೀಗೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗುವರು. ಯೇಸು ಸ್ವಾಮಿಯನ್ನು ನಂಬುವಾಗ ಈ ಒಂದು ನೈಜತೆ ನಮ್ಮ ಕಣ್ಮುಂದೆ ಬಂದುಬಿಡಬೇಕು. ಯಾಕೆ ಎಂಬುದಾಗಿ ನಾನು ಹೇಳ್ತೇನೆ, ಇದಕ್ಕೂ ಸಹ ಉತ್ತರವಿದೆ. ಇವಾಗ ನೋಡಿ, ನಾವು ಸಾಮಾನ್ಯವಾಗಿ ಯೇಸುವಿನ ಜೀವನ ಚಿತ್ರವನ್ನು ನಾವು ತೆಗೆದುಕೊಂಡರೆ ನಾವು ಮಾರ್ಕನ ಸುವಾರ್ತೆ ಆರಂಭದ ಅಧ್ಯಾಯಗಳಲ್ಲಿ ನೋಡ್ಬಿಡ್ತೇವೆ. ಅದು 3ನೇ ಅಧ್ಯಾಯದ 21ನೇ ವಚನ ಇರಬೇಕೆಂಬುದಾಗಿ ನಾನು ಅಂದ್ಕೊಳ್ತೇನೆ. ಸ್ವಂತ ಕುಟುಂಬದವರೇ ಯೇಸು ಸ್ವಾಮಿಯನ್ನು ನಂಬುವುದಿಲ್ಲ. ಯೇಸು ಸ್ವಾಮಿಗೆ ನಾವು ಸತ್ಯವೇದದ ಪ್ರಕಾರದಲ್ಲಿ ಡೈರೆಕ್ಟಾಗಿ ಬರೆದಿಲ್ಲ, ಆದರೆ ಇತಿಹಾಸದ ಪ್ರಕಾರ 4 ಜನ ತಮ್ಮಂದಿರು ಹಾಗೂ 2 ತಂಗಿಯರು ಇದ್ದರು ಎಂಬುದಾಗಿ ನಾವು ನೋಡ್ಕೊಳ್ತೇವೆ. ಆದರೆ ಈ ತಮ್ಮಂದಿರು ತಂಗಿಯರೇ ಅಂದರೆ ಸ್ವಂತ ಕುಟುಂಬದವರೇ ಯೇಸು ಸ್ವಾಮಿಯನ್ನು ನಂಬುವುದಿಲ್ಲ, ತೊರೆದು ಬಿಟ್ಬಿಡ್ತಾರೆ. ಇನ್ನೊಂದು ವಾಕ್ಯ ಭಾಗದಲ್ಲಿ ನಾವು ನೋಡ್ಕೊಳ್ತೇವೆ, ಯೇಸು ಸ್ವಾಮಿಯನ್ನ ಹುಚ್ಚನೆಂದು
ಬಂಧಿಸುವುದಕ್ಕೆ ಅವರು ಬರ್ತಾರಂತೆ. ಸೊ ಅಲ್ಲಿಗೆ ಸ್ವಂತ ಕುಟುಂಬದವರೇ ಯೇಸು ಸ್ವಾಮಿಯನ್ನ ತೊರೆದಿದ್ದಾರೆ. ಇಲ್ಲಿ ನಮಗೆ ಅದು ಕಂಟಿನ್ಯೂ ಆಗ್ತಾ ಇದೆ. ನಾವು ಯೇಸು ಸ್ವಾಮಿಯನ್ನ ನಂಬುವಾಗ ಇದು ನಮಗೆ ಆಗುವಂಥದ್ದಾಗಿರ್ತದೆ. ಆದರೆ ತಲೆ ಕೆಡಿಸ್ಕೊಳ್ಬೇಡಿ, ನಾವಿಲ್ಲಿ ಬದುಕುವಂಥದ್ದು ಕೇವಲ 60, 70, 80 ವರ್ಷ. ಅದೇ ನಮಗೆ ದೊಡ್ಡದಾಗಿ ಕಾಣಿಸ್ಬೇಕಾದ್ರೆ ನಿತ್ಯತ್ವ ಇದೆಯಲ್ಲ, ಅದು ಅನೇಕ ಶತಮಾನಗಳಿರುತ್ತದೆ, ಅನೇಕ ವರ್ಷಗಳಿರ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಸೊ ಅಲ್ಲಿಗೆ ಅಷ್ಟು ವರ್ಷಗಳ ಕಾಲ ದೇವರ ಜೊತೆಯಲ್ಲಿರ್ತೇವಾ? ದೇವರ ಜೊತೆಯಲ್ಲಿರುವಂಥದ್ದು ಬಹಳ ಮುಖ್ಯ. ಯಾಕೆಂದರೆ ದೇವರ ಜೊತೆ ಪರಲೋಕದಲ್ಲಿ ಇಲ್ಲದೆ ಹೋದರೆ ಇನ್ನೊಂದು ಜಾಗ ಇರುವಂಥದ್ದು ನಿತ್ಯ ನರಳಾಟ ಕೂಡಿರುವಂತಹ ನರಕ. ಇಲ್ಲಿ ವಾಕ್ಯ ಮುಂದುವರೆದು 37ರಿಂದ 39ನೇ ವಚನ ಹೇಳುತ್ತೆ, ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನು ಇಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನು ಇಡುವವನು ನನಗೆ ಯೋಗ್ಯನಲ್ಲ. ಮತ್ತು ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ. ತನ್ನ ಪ್ರಾಣವನ್ನು ಕಂಡುಕೊಂಡವನು ಅದನ್ನು ಕಳಕೊಳ್ಳುವನು, ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು. ನೋಡಿ, ಈ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ನಮಗೆ ಈ ಲೋಕದ ಸಂಬಂಧಗಳು ಬೇಕು, ಬಹಳ ಪ್ರಾಮುಖ್ಯ. ಅವರನ್ನ ಸನ್ಮಾನಿಸುವಂಥದ್ದು ನಮ್ಮ ಜವಾಬ್ದಾರಿ, ಹಾರೈಕೆ ಮಾಡುವಂಥದ್ದು ಜವಾಬ್ದಾರಿ, ಪ್ರೀತಿ ಮಾಡುವಂಥದ್ದು ಜವಾಬ್ದಾರಿ. ಆದರೆ ದೇವರನ್ನ, ಯೇಸು ಸ್ವಾಮಿಯನ್ನು ನಂಬಿದ ಮಾತ್ರಕ್ಕೆ ನಮ್ಮನ್ನ ದೂರ ಮಾಡಿದರೆ ಅಲ್ಲಿ ನೀವು ಧೃತಿಗೆಡಬೇಡಿ. ಯೇಸು ಸ್ವಾಮಿ ನಿಮ್ಮ ಜೊತೆಗೆ ಇರುವಾತನು ಆಗಿರುತ್ತಾನೆ. ಹಾಗಾದ್ರೆ ಈ ಯೇಸು ಸ್ವಾಮಿಯನ್ನು ಅಂಗೀಕರಿಸದೇ ಆಗಲಿ, ಆತನ ಕ್ಷಮಾಪಣೆಯನ್ನು ಹೊಂದುವುದೇ ಆಗಲಿ, ಅದಕ್ಕಾಗಿ ನಾವೇನ್ ಮಾಡಬೇಕಾಗಿದೆ? ನೋಡಿ, ಮತ್ತೊಂದು ಒಳ್ಳೆಯ ಪ್ರಶ್ನೆ. ನೋಡಿ, ಈ ಪ್ರಶ್ನೆಯನ್ನ ನಾವು ಸಾಮಾನ್ಯವಾಗಿ ಎಲ್ಲ ಸಂಚಿಕೆಯಲ್ಲೂ ನಾವು ಚರ್ಚೆ ಮಾಡಿದ್ದೇವೆ. ಹೌದು. ನೀವು ಕೇಳಿದ್ರಿ, ಕ್ಷಮಾಪಣೆಯನ್ನ ಹೇಗೆ ಹೊಂದಬೇಕು, ಯೇಸುಸ್ವಾಮಿಯನ್ನ ಹೇಗೆ ಅಂಗೀಕಾರ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬಹುದು ಅಂತ. ಇಲ್ಲಿ ನಾ ಹೇಳುವಂಥದ್ದು ಏನಂದ್ರೆ, ಪರಲೋಕಕ್ಕೆ ಸೇರಬೇಕಾದರೆ ನಾವು ಈಗ ಇರುವಂತಹ ನಮ್ಮ ಪಾಪದ ಜೀವಿತದಿಂದ ಹೊರಗೆ ಬರಲೇಬೇಕು, ಪ್ರಾಯಶ್ಚಿತ್ತ ಪಡಲೇಬೇಕು, ಪಶ್ಚಾತ್ತಾಪವನ್ನ ಪಟ್ಟು ಯೇಸುವನ್ನ ಸೇರಲೇಬೇಕು. ಇದನ್ನ ನಾವು ಮಾಡಲೇಬೇಕು. ನಾವು ಆತನನ್ನ ಅಂಗೀಕರಿಸುವಾಗ, ಆತನ ಹೆಸರಿನಲ್ಲಿ ನಂಬಿಕೆ ಇಡುವಾಗ ನಮಗೆ ದೇವರ ಮಕ್ಕಳಾಗುವಂಥ ಅಧಿಕಾರ ಕೊಟ್ಟನೆಂಬುದಾಗಿ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ ಹೇಳುತ್ತೆ. ಅಲ್ಲಿಗೆ ನಾವು ಪರಲೋಕಕ್ಕೆ ಸೇರಬೇಕಾದರೆ, ಸ್ವರ್ಗಕ್ಕೆ ಸೇರಬೇಕಾದರೆ ನಮ್ಮ ಈ ಜೀವಿತ ಸಂಪೂರ್ಣವಾಗಿ ಬದಲಾಗಬೇಕು. ನಮ್ಮಲ್ಲಿ ನೂತನ ಸ್ವಭಾವ ಬರಬೇಕು, ನೂತನವಾದಂಥ ಬದುಕು ನಮ್ಮಲ್ಲಿ ಬರಬೇಕು. ಅದು ಬರದ ಹೊರತು ಅದು ಹೇಗೆ ಆಗತ್ತೆ? ನಾವು ಪಾಪ ಕ್ಷಮಾಪಣೆಯನ್ನು ಹೊಂದುವ ಮೂಲಕ ಮಾತ್ರವೇ ಇದಾಗಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ನಮ್ಮ ಜೀವಿತ ಬದಲಾಗೋದಿಲ್ಲ, ನಾವು ಪರಲೋಕಕ್ಕೆ ಸೇರುವುದಿಲ್ಲ. ಆ ಪರಲೋಕದ ಮಾರ್ಗ ನಮಗೆ ಕ್ಲೋಸ್ ಆಗಿಬಿಡುತ್ತೆ. ಅಲ್ಲಿಗೆ ಈ ಜೀವಿತ ನಮ್ಮದಾಗಬೇಕಾದ್ರೆ, ಈ ಜೀವಿತ ಮುಂದುವರೆದು ನಾವು ಪರಲೋಕ ಸೇರಬೇಕಾದರೆ ನಾವು ಪಾಪ ಕ್ಷಮಾಪಣೆಯನ್ನು ಹೊಂದಲೇಬೇಕಾಗಿದೆ. ಅದರ ಮೂಲಕ ಮಾತ್ರವೇ ನಾವು ಹಂತ ಹಂತವಾಗಿ ಪರಲೋಕಕ್ಕೆ ತೆರಳುವುದಕ್ಕೆ ಸಾಧ್ಯ. ನಾವಿವಾಗ ನೀ ಹೇಳೋದ್ನೆಲ್ಲ ನಾನು ನಂಬೋದೇ ಇಲ್ಲ. ನಾನೇನಕ್ಕೆ ನಂಬೇಕು ಪರಲೋಕ? ನನ್ಗಿಲ್ಲಿರೋ ಜೀವಿತನೇ ಸಾಕು, ನಾನು ಇಷ್ಟ ಬಂದಂಗೆ ನಾನು ಜೀವಿಸ್ತೀನಿ, ನನಗೆಲ್ಲ ಕೊಟ್ಟಿದ್ದಾನೆ ದೇವ್ರು ಅಂದ್ಕೊಂಡ್ರೆ, ಆ ಒಂದು ಮನೋಭಾವದಿಂದ ಬಂದರೆ ಆ, ಅವ್ರಿಗೇನು ಉತ್ತರ ಕೊಡ್ತೀರಾ? ಇದು ನೀವು ಕೇಳ್ತಿರುವಂಥ ಪ್ರಶ್ನೆ ಅಲ್ಲ, ಇದು ಅನೇಕರ ಪ್ರಶ್ನೆ ಆಗಿದೆ. ಆಯ್ತಾ? ಇದು ಅನೇಕರ ಪ್ರಶ್ನೆ ಆಗಿದೆ. ನಮಗೆ ಸತ್ಯ ತಿಳಿದಿಲ್ಲದೆ ಹೋದರೆ ಇದು ಪ್ರತಿಯೊಬ್ಬರ ಪ್ರಶ್ನೆ ಆಗಿದೆ. ನೋಡಿ, ದೇವರು ನಮ್ಮನ್ನ ನಿರ್ಮಿಸಿದಾಗ ಆ ಏದೆನ್ ತೋಟದ ಒಂದು ದೃಷ್ಟಿಯನ್ನ ನೀವು, ಆ ಏದೆನ್ ತೋಟದ ಒಂದು ನೋಟವನ್ನ ನೋಡುವುದಾದರೆ ಅಲ್ಲಿ ನಿಮಗೆ ಎಲ್ಲನೂ ಇತ್ತು. ಹೌದು. ಆಯ್ತಾ? ದೇವರು ಆ ತೋಟದ ಮಧ್ಯದಲ್ಲಿ ಆ ಮರನ ಇಡುವಂತ ಅವಶ್ಯಕತೆ ಇರ್ಲಿಲ್ವಾ? ಆತ ಇಡ್ತಾನೆ. ಇಡುವುದರ ಮೂಲಕ ಹೇಳ್ತಾನೆ, ನೀವು ಎಲ್ಲಾನು ಬೇಕಾದ್ರೆ ನೀವು ತೆಗೆದುಕೊಳ್ಬೋದು, ಉಪಯೋಗಿಸ್ಬೋದು, ಆದರೆ ಈ ಮರದ ಹಣ್ಣನ್ನ ಮಾತ್ರ ನೀವು ಸೇವಿಸಬಾರದು. ಆರಂಭದಲ್ಲಿಯೇ, ಸೃಷ್ಟಿಯ ಆರಂಭದಲ್ಲಿಯೇ ನಮಗೆ ಆಯ್ಕೆಯನ್ನು ಕೊಟ್ಟಿದ್ದಾನೆ. ಯಾವುದನ್ನು ಬೇಕಾದ್ರೂ ನಾವು ಆಯ್ಕೆ ಮಾಡಬಹುದು. ನಾವು ಪರಲೋಕಕ್ಕೆ ಹೋಗ್ತೇವಾ, ಪರಲೋಕ ಬಿಟ್ಟು ಬೇರೆ ಎಲ್ಲಾದರೂ ಹೋಗ್ತೇವಾ, ಅದು ನಮ್ಮ ಆಯ್ಕೆ. ಉದ್ದೇಶಪೂರ್ವಕವಾಗಿ ನೀವು ಮಾಡುವಂಥ ಆಯ್ಕೆ. ನಾವು ಲೂಕನ ಸುವಾರ್ತೆಯಲ್ಲಿ 15ನೇ ಅಧ್ಯಾಯದಲ್ಲಿ ತಪ್ಪಿ ಹೋದ ಮಗನ ಒಬ್ಬ ಸಾಮ್ಯವನ್ನು ನಾವು ಕೇಳ್ತೇವೆ. ಇಲ್ಲಿ ಆ ಕಿರಿ ಮಗನು ಬಂದು, ಅಪ್ಪ, ನನಗೆ ಎಲ್ಲ ನಿನ್ನಲ್ಲಿರುವಂಥ ನನ್ನ ಭಾಗದ ಐಶ್ವರ್ಯವನ್ನು ನಾನು ಕೊಟ್ಬಿಡು, ನಾನು ಹೋಗಬೇಕು, ಇಲ್ಲಿಂದ ಹೋಗ್ಬಿಡ್ತೇನೆ, ಇಲ್ಲಿರುವುದಕ್ಕೆ ನನಗಿಷ್ಟ ಇಲ್ಲ ಎಂಬುದಾಗಿ ಹೇಳಿ ಆತನು ಆ ಸ್ಥಳವನ್ನು ಬಿಟ್ಟು ಹೋಗ್ಬಿಡ್ತಾನೆ. ತನ್ನ ತಂದೆಯ ಬಳಿಯಲ್ಲಿ ಇರುವಂಥದ್ದೆಲ್ಲವನ್ನ ತೆಗೆದುಕೊಂಡು ಹೋಗ್ಬಿಡ್ತಾನೆ. ತಂದೆ ಅದಕ್ಕೆ ಅನುಮತಿಸುತ್ತಾನೆ ಅನ್ನುವುದಕ್ಕಿಂತ ಹೆಚ್ಚಾಗಿ ಮಗನಿಗೆ ಏನು ಬರುತ್ತೆ ಇಷ್ಟ ಅವನು ಮಾಡಲಿ ಅಂತ ಬಿಟ್ಬಿಡ್ತಾನೆ. ಆದರೆ
ಪ್ರತಿದಿನ ತನ್ನ ಮಗನಿಗೋಸ್ಕರ ಎದುರು ನೋಡ್ತಾ ಇರ್ತಾನೆ. ನೋಡಿ, ಈಗ ಹೋದಂಥ ಮಗನು ತನ್ನ ತಂದೆಯ ಆಸ್ತಿಯನ್ನೆಲ್ಲ ಆತನು ಸಂಪೂರ್ಣವಾಗಿ ಕಳೆದಿದ್ದಾನೆ. ತಾನಿರುವಂಥ ಸ್ಥಿತಿ ಬಹಳ ಚಿಂತಾಜನಕವಾಗಿದೆ. ಆತನು ಒಳ್ಳೆ ಕೆಟ್ಟ ಬಟ್ಟೆಯನ್ನು, ಅಂದರೆ ದುರ್ವಾಸನೆ ಬರುವಂಥ ಬಟ್ಟೆಗಳನ್ನು ಹಾಕಿದ್ದಾನೆ. ಹಂದಿಗಳು ತಿನ್ನುವಂಥ ಆಹಾರವನ್ನು ತಿಂದಿದ್ದಾನೆ. ಆತನು ಹೊಲೆಯಾಗಿದ್ದಾನೆ. ಪುನಃ ಬರಬೇಕಾದರೆ, ಅಷ್ಟು ದೂರದಲ್ಲಿರಬೇಕಾದ್ರೇ ನನ್ನನ್ನು ಆಳನ್ನಾಗಾದರೂ ಸೇರಿಸ್ಕೊಳ್ತಾನೆ ನನ್ನ ತಂದೆ ಎಂಬುದಾಗಿ ಆಲೋಚನೆ ಅವನದಾಗಿದ್ದರೆ, ತಂದೆ ಆಲೋಚನೆ ಏನಾಗಿತ್ತು ಗೊತ್ತಾ? ಓಡಿ ಹೋಗ್ತಾನೆ. ಬಟ್ಟೆ ಕೊಳೆ ಆಗಿದ್ರೂ ಪರವಾಗಿಲ್ಲ, ವಾಸನೆ ಬಂದರೂ ಪರವಾಗಿಲ್ಲ, ಆತನು ಇರುವಂಥ ಪರಿಸ್ಥಿತಿ ಏನೇ ಇದ್ರೂ ಪರವಾಗಿಲ್ಲ, ನನ್ನ ಸಂಪೂರ್ಣವಾದ ಆಸ್ತಿಯನ್ನು ಆತನು ನಶ್ವರ ಮಾಡಿದರೂ ಪರವಾಗಿಲ್ಲ, ಓಡಿ ತಬ್ಬಿಕೊಂಡು ಆತನು ಆಳುವಂಥದ್ದನ್ನು ನಾವು ಕಾಣ್ತೇವೆ. ಅಲ್ಲಿಗೆ ಈ ಒಂದು ಆಯ್ಕೆ ನಿಮಗೆ ಬಿಟ್ಟಂಥದ್ದು. ನೀವು ಎಲ್ಲಿ ಹೋಗ್ತೀರಾ? ಪರಲೋಕಕ್ಕೆ ಮಾರ್ಗ. ನಾವು ದೇವರು ಎಲ್ಲಿರ್ತಾನೆ ಅದು ಪರಲೋಕ ಎಂಬುದಾಗಿ ನನ್ನ ಭಾವನೆ. ಆದರೆ ಆ ಪರಲೋಕ ಬೇಡ ಅಂದರೆ ನೀವು ಇನ್ನೆಲ್ಲಿ ಹೋಗ್ತೀರಾ? ಅದನ್ನು ನೀವು ಆಯ್ಕೆ ಮಾಡಿ. ಈ ದಿನ ನಿಮ್ಮ ಮುಂದೆ ಈ ಆಯ್ಕೆ ಇದೆ. ಪರಲೋಕಕ್ಕೆ ಹೋದರೆ ನಾವು ವಾಕ್ಯದಲ್ಲಿ ಓದಿಕೊಂಡ ಹಾಗೆ ಗೋಳಾಟ ಇಲ್ಲ, ಕಣ್ಣೀರಿಲ್ಲ, ಚಿಂತೆ ಇಲ್ಲ, ಹಸಿವೆ ಇಲ್ಲ, ಇನ್ಯಾವುದೇ ರೀತಿಯಾದಂಥ ನಮಗೆ ಪಾಡಿಲ್ಲ. ಅಲ್ಲಿರುವಂಥದ್ದು ನಮಗೆ ಕೇವಲ ದೇವರನ್ನು ಆರಾಧನೆ ಮಾಡುವಂಥದ್ದು ಮಾತ್ರವೇ. ಸಂತೋಷದ ದಿನಗಳು, ಸಂಭ್ರಮದ ದಿನಗಳು, ದೇವರ ಸನ್ನಿಧಿಯಲ್ಲಿ ಇರುವಂತಹ ದಿನಗಳು. ಇದಕ್ಕೋಸ್ಕರ ಅನೇಕ ಶತಮಾನಗಳು ನಾವು ಕಾದಿದ್ದೇವೆ. ಇಷ್ಟೆಲ್ಲ ಕಾದ ನಂತರ ನಾವು ಪರಲೋಕಕ್ಕೆ ಹೋಗದೆ ಹೋದರೆ ಬೇರೆ ಎಲ್ಲಿ ಹೋಗ್ತೀರಾ ಅನ್ನುವಂಥದ್ದನ್ನು ನೀವೇ ನಿರ್ಧಾರ ಮಾಡಿ. ಯಾಕೆಂದರೆ ಈ ದಿನಮಾನಗಳಲ್ಲಿ ಒಂದು ಚಾಲತಿಯಲ್ಲಿರುವಂಥ ಮಾತೇನೆಂದರೆ, ಅಯ್ಯೋ ನನ್ನ ಫ್ರೆಂಡ್ಸ್ಗಳೆಲ್ಲ ನರಕದಲ್ಲೇ ಸಿಗೋದು, ಫ್ರೆಂಡ್ಸ್ಗಳಿಲ್ಲದೆ ಪರಲೋಕದಲ್ಲಿ ಒಬ್ಬನೇ ಹೋಗಿ ಏನು ಮಾಡಲಿ, ಫ್ರೆಂಡ್ಸ್ಗಳೆಲ್ಲ ನರಕದಲ್ಲಿದ್ದಾರೆ, ನಾನು ಅಲ್ಲೇನೆ ಪಾರ್ಟಿ ಮಾಡ್ತೀನಿ. ಪಾರ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ನಿಮಗೆ ಮಾಡುವುದಕ್ಕೆ ನಿರ್ಧಾರ ಇಲ್ಲಿ ಮಾತ್ರನೇ. ಅಲ್ಲಿ ಒಂದು ನಿತ್ಯತ್ವ ಇಲ್ಲ, ನಿತ್ಯ ನರಳಾಟ. ಆಯ್ಕೆ ಯಾವುದು? ನೀವು ಅದನ್ನು ಆಯ್ದುಕೊಳ್ಳಿ. ಇದು ಆಫ್ ಟಾಪಿಕ್ ಅನ್ಸ್ಬೋದು. ನೀವು ತಪ್ಪಿ ಹೋದ ಮಗನ ಬಗ್ಗೆ ಹೇಳಿದ್ರಿ. ಆ ಸಾಮ್ಯದಲ್ಲಿ ಅವನು ಹಿಂತಿರುಗಿ ಬರುವಾಗ ಒಂದು ಪರಿವರ್ತನೆ ಆಗಿತ್ತು, ಅಥವಾ ಪಶ್ಚಾತ್ತಾಪ ಅಂತ ಹೇಳೋಣ. ಆ ಪಶ್ಚಾತ್ತಾಪವು ಎಲ್ಲರಲ್ಲಿ ಬರುವುದು ಅಗತ್ಯವ? ಪಶ್ಚಾತ್ತಾಪ ಅಂದರೆ ಏನು? ನೋಡಿ, ಈ ಪಶ್ಚಾತ್ತಾಪ ಎಂಬುದಾಗಿ ಹೇಳುವಾಗ ನಮ್ಮ ಹೃದಯದಲ್ಲಿ ಆಗುವಂಥ ಪರಿವರ್ತನೆ. ಈಗ ನಾನು ಇರುವಂಥ ಪ್ರಸ್ತುತ ಸ್ಥಿತಿಯಲ್ಲಿ ನಾನು ಒಪ್ಪಿಕೊಳ್ಳಬೇಕಾಗಿದೆ, ಹೌದು ನಾನು ಸರಿಯಾಗಿಲ್ಲ, ಅದು ನಿಜ. ಅದು ನಿಜ. ನಾನು ಸರಿಯಾಗಿಲ್ಲ, ಅದು ನಿಜ. ನಾನು ತಪ್ಪು ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ, ಅದು ನಿಜ. ಮಾಡಬಾರ್ದಿರುವಂಥ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ, ಅದು ನಿಜ. ಇದರಿಂದ ನಾನು ಮನ ಪರಿವರ್ತನೆಯನ್ನು ಹೊಂದಬೇಕು. ಅದನ್ನು ನಾವು ಪಶ್ಚಾತ್ತಾಪ ಅಂತ ಅರ್ಥ ಮಾಡ್ಕೊಳ್ಬೋದು. ಅಂದರೆ ಏನು? ನನ್ನ ಕೆಟ್ಟ ಕಾರ್ಯಗಳಿಂದ, ಅಯ್ಯೋ ದೇವರೇ, ನಾನು ತಪ್ಪನ್ನು ಮಾಡಿದ್ದೇನೆ, ಪರಲೋಕಕ್ಕೆ ವಿರೋಧವಾಗಿ ನಿನ್ನ ಮುಂದೆ ನಾನು ಪಾಪವನ್ನು ಮಾಡಿದ್ದೇನೆ, ನನ್ನನ್ನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೂ ನಾನು ಯೋಗ್ಯನಲ್ಲ ಸ್ವಾಮಿ, ನಿನ್ನ ಸನ್ನಿಧಿಗೆ ಬರ್ತಾ ಇದ್ದೇನೆ, ನನ್ನನ್ನು ಸೇರಿಸ್ಕೊಳ್ತೀಯಪ್ಪ ಅನ್ನುವಂಥದ್ದು ಪಶ್ಚಾತ್ತಾಪ. ದುಃಖ ಪಡುತ್ತಾ, ಗೋಳಾಡುತ್ತಾ, ದೇವರೇ ನಾನು ತಪ್ಪುಗಳನ್ನು ಮಾಡಿಬಿಟ್ಟಿದ್ದೇನೆ, ನನ್ನ ಹೃದಯ ಬದಲಾಗಬೇಕು, ನನ್ನ ಜೀವಿತ ಬದಲಾಗಬೇಕು, ನನ್ನ ಮನಸ್ಸು ಬದಲಾಗಬೇಕು, ನನ್ನ ಬದುಕು ಬದಲಾಗಬೇಕು, ಅದಕ್ಕೆ ನನಗೆ ಸಿದ್ಧ ಮಾಡಪ್ಪ ಅನ್ನುವಂತಹ ಕೂಗು ನನ್ನದು, ನಮ್ಮದು ಆಗಿದ್ರೆ ಅದು ಪಶ್ಚಾತ್ತಾಪವನ್ನು ಹೊಂದುವಂಥ ಹೃದಯ ಆಗಿರ್ತದೆ. ಆ ಪಶ್ಚಾತ್ತಾಪದ ಮೂಲಕ ನಾವು ದೇವರನ್ನು ಕಂಡುಕೊಳ್ಳಬಹುದು. ಆ ಪಶ್ಚಾತ್ತಾಪ ಇಲ್ಲದೆ ಹೋದರೆ ಸಹ ನಮಗೆ ಪಾಪ ಕ್ಷಮಾಪಣೆ ಸಿಗುವುದಿಲ್ಲ. ಯೇಸುವಿನ ಮೂಲಕವೇ ಪಾಪ ಕ್ಷಮಾಪಣೆ ಮತ್ತೆ ನಮ್ಮಿಂದ ಪಶ್ಚಾತ್ತಾಪದ ಒಂದು ಹೃದಯ ಇರಬೇಕು ಅಂತ ಹೇಳ್ತಾ ಇದ್ದೀರ. ಈ ಏಸು ಕ್ರಿಸ್ತನನ್ನು ಅರಿಯದೇ ಇರೋರಿಗೆ ಆತನನ್ನು ಹಿಂಬಾಲಿಸಲು ಕಷ್ಟ. ಯಾರಾದ್ರೂ ಗೊತ್ತಿದ್ರೆ ಅಲ್ವಾ ಅವ್ರ ಮೇಲೆ ಪ್ರೀತಿ ಬೆಳೆಯೋದು, ಅಥವಾ ಅವ್ರ ಮೇಲೆ ಒಂದು ವಿಶ್ವಾಸ ಬೆಳೆಯೋದು. ಇಂಥ ಜನರಿಗೆ ಯಾವುದಾದ್ರೂ ಒಂದು ಟಿಪ್ಪಣಿ ಅಥವಾ ಸಹಾಯವನ್ನು ಕೊಡ್ತೀರಾ? ಹೌದು, ನಿಶ್ಚಯವಾಗಿ. ಇದನ್ನು ಸಹ ನಾನು ಅನೇಕ ಸಂಚಿಕೆಗಳನ್ನು ತಿಳಿಸಿದ್ದೇನೆ. ಇದು ಪರಲೋಕಕ್ಕೆ ಮಾರ್ಗವಾಗಿರುವ ಕಾರಣ ಮತ್ತೊಮ್ಮೆ ನಾನು ಈ ವಿಷಯಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮೊದಲನೇದಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕು, ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆ. ದೇವರು ನಿಮ್ಮ ಜೊತೆಗೆ ಇರಬೇಕೆಂದು ಆಶಿಸುತ್ತಾನೆ. ಆ ಪ್ರೀತಿಯಲ್ಲಿ ನೀವು ನೆಲೆಸಿರಬೇಕೆಂದು ಆತನು ಇಷ್ಟಪಡುತ್ತಾನೆ. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಹೇಳುತ್ತೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ ನಮಗೆ ದೇವರ ವಾಕ್ಯ ಹೇಳ್ತದೆ.
ಈಗಲೂ ಸಹ ದೇವರು ನಿಮಗೋಸ್ಕರ ಕಾಯುತ್ತಲಿದ್ದಾನೆ. ನೀವು ಆತನ ಜೊತೆಯಲ್ಲಿ ಬರಬೇಕೆಂದು ನಿಮಗೋಸ್ಕರ ಕಾಯುತ್ತಲಿದ್ದಾನೆ. ನೀವು ಅದಕ್ಕೆ ಸಿದ್ಧರಾಗಿದ್ದೀರಾ? ಏನಂತೆ ದೇವರ ವಾಕ್ಯ ಮತ್ತೊಂದು ಕಡೆ ತಿಮೋತಿಗೆ ಬರೆದಂಥ ಪತ್ರಿಕೆಯಲ್ಲಿ ಹೇಳ್ತಾರೆ, ಈಗಲೂ ಸಹ ದೇವರು ತಾನು ಮಾಡಿದ ವಾಗ್ದಾನಗಳಿಗೆ ಆತನು ತಡವಾಗಿಲ್ಲ, ಆದರೆ ಆತನು ಈಗಲೂ ಸಹ ಕಾಯ್ತಾ ಇದ್ದಾನೆ. ಏನಂತೆ, ಒಬ್ಬನಾದರೂ ನಾಶವಾಗಬಾರ್ದು ಅಂತ. ಅದು ದೇವರ ಪ್ರೀತಿ, ದೇವರ ಕೃಪೆ. ಎರಡನೇದಾಗಿ, ನಾವೆಲ್ಲರೂ ಪಾಪ ಮಾಡಿದ್ದೇವೆ. ನಾವೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಾಣದೆ ಹೋಗಿದ್ದೇವೆ. ಇವಾಗ ರೋಮಾಪುರ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ ಹೇಳುತ್ತೆ, ನಾವೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಾಣದೆ ಹೋಗಿದ್ದೇವೆ ಎಂಬುದಾಗಿ. ಅಲ್ಲಿಗೆ ಆ ಪಾಪಗಳಿಂದ ನಾವು ಹೊರಗೆ ಬರಬೇಕಾಗಿದೆ. ಮೂರನೆಯದಾಗಿ, ನಾವು ಆ ಪಾಪಗಳಿಂದ ಹೊರಗೆ ಬರಬೇಕಾಗಿದೆ. ಇದಾದ ನಂತರವೂ ಸಹ ದೇವರು ನಮ್ಮನ್ನು ಪ್ರೀತಿ ಮಾಡುವಾತನು ಆಗಿರುತ್ತಾನೆ. ಯಾಕೆಂದರೆ ಒಬ್ಬನೇ ದೇವರಾಗಿದ್ದಾನೆ, ಒಬ್ಬನೇ ಮಧ್ಯಸ್ಥನಾಗಿದ್ದಾನೆ. ಆ ಮಧ್ಯಸ್ಥನು ಈಗ ನಮ್ಮನ್ನು ಹಾಗೂ ದೇವರ ಮಧ್ಯದಲ್ಲಿ ನಮ್ಮನ್ನು ಸೇರಿಸುವಾತನಾಗಿರ್ತಾನೆ. ಇದನ್ನು ನಾವು ತಿಮೋತಿ 1ನೇ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡಿಕೊಳ್ತೇವೆ. ಏನಂತೆ, ಒಬ್ಬನೇ ಮಧ್ಯಸ್ಥನು, ಒಬ್ಬನೇ ದೇವರು. ಯೇಸು ಸ್ವಾಮಿ ಮಧ್ಯಸ್ಥನಾಗಿ ನಿಂತು ದೇವರು ಹಾಗೂ ಮನುಷ್ಯರನ್ನು ಒಟ್ಟುಗೂಡಿಸ್ತಿದ್ದಾನೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದೇ ರೀತಿಯಲ್ಲಿ ನಾವು ಮತ್ತೊಂದು 4ನೇ ವಿಷಯ ಏನು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು, ಯೇಸು ಸ್ವಾಮಿ ನನಗೋಸ್ಕರ, ನಿನಗೋಸ್ಕರ ಆ ಶಿಲುಬೆಯ ಮರಣವನ್ನು ಹೊಂದಿದ್ದಾನೆ. ಆ ಶಿಲುಬೆಯ ಮರಣವನ್ನು ಹೊಂದುವುದರ ಮೂಲಕ ಮಾತ್ರವೇ ನಮಗೆ ಆ ನಿತ್ಯ ಜೀವವನ್ನು ಕೊಡಲಿಕ್ಕೆ ಅಥವಾ ನಿತ್ಯ ಜೀವವನ್ನು ಹೊಂದಲಿಕ್ಕೆ ಸಾಧ್ಯವಾಗಿದೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಏನಂತೆ, ಯೇಸು ಸ್ವಾಮಿ ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾನೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅಲ್ಲಿಗೆ ಈ ಕ್ಷಮಾಪಣೆಯನ್ನು ಹೊಂದಬೇಕಾದ್ರೆ, ನನ್ನ ಜೀವಿತ ಬದಲಾಗಬೇಕಾದ್ರೆ, ನಾನು ಕ್ಷಮಾಪಣೆಯನ್ನು ಹೊಂದಿ ನನ್ನ ಜೀವಿತವನ್ನು ನಾನು ಬದಲಿಸಿಕೊಳ್ಬೇಕು. ಹಾಗೂ ಕಡೆಯದಾಗಿ, ಯೇಸು ಸ್ವಾಮಿಯನ್ನು ದೃಢವಾಗಿ ನಂಬುತ್ತಾ ಆತನನ್ನು ಸ್ವಂತ ರಕ್ಷಕನನ್ನಾಗಿ ನಾನು ಅಂಗೀಕಾರ ಮಾಡಬೇಕು. ನೋಡಿ, ಈಗ ನಾನು ಒಟ್ಟು 6 ಅಂಶಗಳನ್ನು ನಿಮ್ಮ ಮುಂದೆ ಹೇಳಿದ್ದೇನೆ. ಪರಲೋಕಕ್ಕೆ ಒಂದೇ ಮಾರ್ಗ, ಅದು ಯೇಸು ಸ್ವಾಮಿ. ಅಲ್ಲಿ ಹೋಗಬೇಕಾದ್ರೆ ಇದೆಲ್ಲವನ್ನು ನೀವು ಮಾಡಲೇಬೇಕು. ದೇವರು ನಿಮ್ಮನ್ನ ಬಿಡೋದಿಲ್ಲ, ನಿಮ್ಮನ್ನು ಒಬ್ಬಂಟಿಗರಾಗಿ ಬಿಡೋದಿಲ್ಲ, ನಿಮ್ಮ ಜೊತೆಗೆ ನಿಲ್ತಾರೆ. ಆದರೆ ದೇವರ ಜೊತೆಗೂ ಸಹ ನೀವು ನಡೆಯಬೇಕಾಗಿದೆ. ಅದಕ್ಕೋಸ್ಕರ ಈ ಎಲ್ಲ ಕಾರ್ಯಗಳನ್ನು ನೀವು ಮಾಡಬೇಕು. ಈ ಸಮಯದಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿ ನಮ್ಮ ಹೃದಯಗಳನ್ನು, ಜೀವಿತಗಳನ್ನು ದೇವರಿಗೆ ಒಪ್ಪಿಸಿಕೊಡೋಣ. ದೇವರೇ, ಈ ದಿನದಲ್ಲಿ ಈ ದಿನದಲ್ಲಿ ನನ್ನ ಜೀವಿತವನ್ನ ನಿನಗೆ ಒಪ್ಪಿಸಿಕೊಡುತ್ತೇನೆ. ನಿನಗೆ ಒಪ್ಪಿಸಿಕೊಡುತ್ತೇನೆ. ನನ್ನನ್ನ ನೂತನ ಮಾಡು. ನನ್ನನ್ನ ಹೊಸ ಸೃಷ್ಟಿಯನ್ನಾಗಿ ಮಾಡು. ಪರಲೋಕಕ್ಕೆ ಹೋಗುವುದಕ್ಕೆ ನೀನೊಬ್ಬನೇ ಮಾರ್ಗ. ಇದನ್ನ ನಾನು ನಂಬುತ್ತೇನೆ. ಹಾಗೂ ನಿನ್ನನ್ನು ಸೇರಲು ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಅದನ್ನ ಮಾಡಲು ಇಚ್ಛಿಸುತ್ತೇನೆ. ನನ್ನ ಸಂಗಡ ಪ್ರಯಾಣ ಮಾಡು. ನನ್ನನ್ನ ಪರಿವರ್ತನೆಗೊಳಿಸಿ ನಿನ್ನ ಮಗನನ್ನಾಗಿ ನಿನ್ನ ಮಗಳನ್ನಾಗಿ ಅಂಗೀಕಾರ ಮಾಡಪ್ಪ. ನಾವು ನಿನ್ನ ಜೊತೆ ಪ್ರಯಾಣ ಮಾಡುತ್ತಾ ಮುಂದೊಂದು ದಿನ ನೀನು ಸಿದ್ಧ ಮಾಡಿದ ಬಿಡಾರದಲ್ಲಿ ನಾವು ಸಹ ಸೇರಿ ಬರುವ ಹಾಗೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಆಮೇನ್. ನಿಮ್ಮ ಪ್ರಾರ್ಥನೆಗಾಗಿ ಧನ್ಯವಾದಗಳು ಅನೋಷ್ ಅವರೇ. ಮತ್ತೊಂದು ಪ್ರಶ್ನೆ ಬಂದು, ಈಗಾಗಲೇ ನಾನು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಿದ್ದೇನೆ, ನನ್ನ ಜೀವನ ಹೇಗಿರಬೇಕು? ಮತ್ತೊಂದು ಒಳ್ಳೆಯ ಪ್ರಶ್ನೆ. ಕಾರಣ ಇಷ್ಟೇ, ನಾವು ರಕ್ಷಣೆಯನ್ನು ಹೊಂದಿಕೊಂಡ ಕ್ಷಣ ಅಲ್ಲಿಗೆ ನಮ್ಮ ಜೀವಿತ ಮುಗಿದು ಹೋಗೋದಿಲ್ಲ. ನಾವು ಈ ಲೋಕವನ್ನು ಬಿಟ್ಟು ಹೋಗುವ ತನಕ ಅದು ಪ್ರತಿದಿನದ ಹೋರಾಟವಾಗಿದೆ. ಪ್ರತಿದಿನ ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಡಬೇಕಾಗಿದೆ. ಒಪ್ಪಿಸಿಕೊಡುತ್ತಾ ಆತನ ರಕ್ಷಣೆಯ ನೆರಳಿನಲ್ಲಿ ಬದುಕಬೇಕಾಗಿದೆ. ಯೇಸು ಸ್ವಾಮಿಯನ್ನು ನಂಬಿದ್ರೆ ನಿಮಗೆ ರಕ್ಷಣೆ ಸಿಕ್ಕಿದೆ, ಹೌದು. ಆದರೆ ಆ ರಕ್ಷಣೆ ನಿರಂತರಕ್ಕೂ ನಿಮ್ಮದೇ ಆಗಿರಬೇಕಾದರೆ ಪ್ರತಿದಿನ ನಿಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡಬೇಕಾಗಿದೆ. 2 ಕಾರ್ಯಗಳನ್ನು ಮಾಡಬೇಕು. ಪ್ರಾರ್ಥನೆ, ಮೊದಲನೆಯದಾಗಿ ಪ್ರಾರ್ಥನೆಯನ್ನು ಮಾಡುವುದರ ಮೂಲಕ ದೇವರನ್ನು ಇನ್ನೂ ಹೆಚ್ಚಾಗಿ ಅರಿಯಬಹುದು. ಎರಡನೆಯದಾಗಿ ಸತ್ಯವೇದ,
ಸತ್ಯವೇದವನ್ನು ಓದಿ, ಸತ್ಯವೇದವನ್ನು ಧ್ಯಾನ ಮಾಡಿ, ಸತ್ಯವೇದದಲ್ಲಿರುವಂತಹ ಅರ್ಥಗಳನ್ನು ತಿಳಿದುಕೊಳ್ಳಿ. ನಾನು ಹೇಳಿರುವಂಥದ್ದು ಕೇವಲ ಕೆಲವು ವಾಕ್ಯಗಳು ಮಾತ್ರವೇ. ನೀವು ತೆಸಲೋನಿಕ ಪತ್ರಿಕೆಯನ್ನು ಓದುವಾಗ, ಕೊರಿಂಥ ಮೊದಲನೇ ಪತ್ರಿಕೆಯನ್ನು ಓದುವಾಗ, ಪ್ರಕಟಣೆಯ ಗ್ರಂಥವನ್ನು ಓದುವಾಗ ಪರಲೋಕಕ್ಕೆ ಹೇಗೆ ಹೋಗಿ ಸೇರಬಹುದು ಅನ್ನುವಂಥದ್ದು ಬರೆಯಲ್ಪಟ್ಟಿದೆ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ ಓದುವಾಗ ಈ ಲೋಕದ ಅಂತ್ಯ ಹೇಗಿದೆ, ಅದಾದ ನಂತರ ಏನಾಗುತ್ತದೆ ಅನ್ನುವಂಥದ್ದೆಲ್ಲ ಬರೆಯಲ್ಪಟ್ಟಿದೆ. ಇದೆಲ್ಲವನ್ನು ನೀವು ತಿಳಿದುಕೊಳ್ಳುವಾಗ ದೇವರಿಗೆ ಇನ್ನೂ ನೀವು ನಿಕಟ ಸಂಬಂಧದಲ್ಲಿ ಬರುವಂಥವರಾಗಿರ್ತೀರಾ. ಆ ಸಮಯದಲ್ಲಿ ನಿಮ್ಮ ಜೀವಿತ ಇನ್ನೂ ಹೆಚ್ಚಾಗಿ ಪರಿಪಕ್ವತೆ ಎಡೆಗೆ ಬಂದು ಅದು ಯೇಸು ಸ್ವಾಮಿಯಲ್ಲಿ ಮಾತ್ರವೇ ಪರಿಪೂರ್ಣತೆಯನ್ನು ಹೊಂದಬೇಕು ಎಂಬುದಾಗಿ ನಾನು ಹೇಳಲು ಇಚ್ಛಿಸುತ್ತೇನೆ. ಎನ್ನೋಶೋರೆ, ಕಡೆಯ ಪ್ರಶ್ನೆ ಈ ಸಂಚಿಕೆಗೆ. ಹಾಗಾದ್ರೆ ನೀವೆಲ್ಲ ಹೇಳಿದ್ರಲ್ಲ, ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದ್ರೆ, ಆತನನ್ನು ನಾವು ನಂಬಿದ್ರೆ ಪರಲೋಕಕ್ಕೆ ಅದೊಂದೇ ಮಾರ್ಗ ಅಂತ ಹೇಳಿದ್ದೀರಾ. ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದೊಡನೆ ನಮ್ಮ ಕಷ್ಟಗಳು ಎಲ್ಲ ತೀರಿ ಹೋಗುತ್ತಾ? ಇಲ್ಲ, ಈ ಲೋಕದಲ್ಲಿ ಇರ್ಬೇಕಾದ್ರೆ ನೋಡಿ, ಪರಲೋಕದಲ್ಲಿ ಇರ್ಬೇಕಾದ್ರೆ ನಮಗೆ ಕಷ್ಟಗಳು ಗೋಳಾಟ ಇರಲ್ಲ ಅಂತ ಹೇಳಿದೆ. ಯಾಕಂದ್ರೆ ಅದು ದೇವರು ಮಾತ್ರವೇ ಇರುವಂಥ ಸ್ಥಳ. ಆದರೆ ಈ ಲೋಕದಲ್ಲಿ ಇರಬೇಕಾದ್ರೆ ನಮ್ಮ ಆಲೋಚನೆಗಳು, ಸ್ವಾರ್ಥ ಮನಸ್ಸುಗಳು ಇದೆಲ್ಲ ಬರ್ತದೆ, ಕಷ್ಟಗಳು ಇದ್ದೇ ಇರ್ತದೆ. ಅದೇ ರೀತಿಯಲ್ಲಿ ಹಿಂಸೆಯೂ ಸಹ ನಮಗೆ ಇರುವಂಥದ್ದಾಗಿರ್ತದೆ. ನಾವಿವಾಗ ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದ 20ನೇ ವಚನವನ್ನು ನಾವು ನೋಡಿಕೊಳ್ಳುವುದೇ ಆದರೆ ಇಲ್ಲಿ ಸ್ವಾಮಿ ಒಂದು ವಾಕ್ಯವನ್ನು ಹೇಳ್ತಾರೆ. ಏನಂತೆ? ಅವರು ನನ್ನನ್ನು ಹಿಂಸೆ ಪಡಿಸಿದರೆ ನಿಮ್ಮನ್ನೂ ಸಹ ಹಿಂಸೆ ಪಡಿಸುವರು. ಸೊ ಯೇಸು ಸ್ವಾಮಿಯು ಆ ಹಿಂಸೆಯನ್ನು ಅನುಭವಿಸ್ತಾನೆ. ಅದೇ ರೀತಿಯಲ್ಲಿ ನೀವು ಸಹ ಹಿಂಸೆಗೆ ಒಳಗಾಗ್ತೀರಾ ಅನ್ನುವಂಥ ವಾಕ್ಯವನ್ನು ನಾವಿಲ್ಲಿ ನೋಡ್ತೇವೆ. ಮತ್ತೊಂದು ವಾಕ್ಯವನ್ನು ನಾವು ನೋಡಬೇಕಾದ್ರೆ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 11ನೇ ವಚನ ಹೇಳುತ್ತೆ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದರಲ್ಲ. ಅಲ್ಲಿಗೆ ಸ್ವಾಮಿಯನ್ನು ನಂಬುವಾಗ ನಾವು ಅನೇಕ ಬಾರಿ ಹಿಂಸೆಗೆ ಒಳಗಾಗ್ತೇವೆ. ಆ ಹಿಂಸೆಗೆ ಸ್ವಾಮಿಯು ಸಹ ಒಳಗಾಗಿದ್ದ, ನೀವು ಸಹ ಒಳಗಾಗ್ತೀರಾ. ಆದರೆ ದೇವರು ಇದೆಲ್ಲದರಲ್ಲಿಯೂ ನಿಮ್ಮ ಜೊತೆಗೆ ಇರುವ ಆತನಾಗಿರ್ತಾನೆ. ದೇವರು ನಿಮ್ಮನ್ನು ಹಂತ ಹಂತವಾಗಿ ನಡೆಸಿಕೊಂಡು ಆ ಪರಲೋಕಕ್ಕೆ ಸೇರಿಸುವ ಆತನಾಗಿರ್ತಾನೆ. ಥ್ಯಾಂಕ್ ಯು ಅನೋಶ್ ನಿಮ್ಮೆಲ್ಲ ಉತ್ತರಗಳಿಗಾಗಿ ಹಾಗೂ ನೀವು ಮಾಡಿದ ಪ್ರಾರ್ಥನೆ ಮತ್ತು ನಿಮ್ಮ ಸಲಹೆಗಳಿಗಾಗಿ ಧನ್ಯವಾದಗಳು. ನಿಮಗೂ ಸಹ ನನ್ನ ಪ್ರೀತಿಯ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ವೀಕ್ಷಿಸಿರುವಂಥ ನಿಮಗೂ ಸಹ ನನ್ನ ಪ್ರೀತಿಯ ಧನ್ಯವಾದಗಳು. ಒಂದನ್ನು ನೆನಪಿಟ್ಟುಕೊಳ್ಳಿ, ಪರಲೋಕಕ್ಕೆ ಹೋಗಬೇಕಾದರೆ ಯೇಸು ಸ್ವಾಮಿ ಮಾತ್ರವೇ ಮಾರ್ಗವಾಗಿದ್ದಾನೆ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನ. ವೀಕ್ಷಕರೇ, ನಾವು ತಿಳಿದಿದ್ದೇವಲ್ಲ, ಈ ಸಂಚಿಕೆಯಲ್ಲಿ ಪರಲೋಕ ಅಂದರೆ ಏನು, ಪರಲೋಕಕ್ಕಾಗಿ ನಾವು ಯಾಕೆ ತವಕ ಪಡಬೇಕು, ಪರಲೋಕದ ಮಾರ್ಗವು ಯೇಸು ಕ್ರಿಸ್ತನೇ ಒಬ್ಬನೇ, ಆ ಮಾರ್ಗವು ನಾವು ಹೇಗೆ ಕಂಡುಕೊಳ್ಳಬೇಕೆಂದು ಕೂಡ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಈ ಭೂಮಿ ಮೇಲಿರುವ ಜೀವನಕ್ಕೆ ಒಂದು ಕೊನೆ ಇದೆ. ಈ ಭೂಮಿ ಮೇಲಿನ ಜೀವನದ ನಂತರದ ಜೀವನದ ಬಗ್ಗೆ ನಾವು ಆಯ್ಕೆ ಮಾಡಬೇಕಾಗಿದೆ. ಆ ಆಯ್ಕೆ ಮಾಡಲು ನೀವು ಸಿದ್ಧರಾಗಿದ್ದೀರಾ? ಅದನ್ನು ನಾವು ತಿಳಿದುಕೊಳ್ಳೋಣ. ಈ ನಮ್ಮ ಕಾರ್ಯಕ್ರಮದ ಹೆಸರು ಜೀವನದ ಕುರಿತು ಪ್ರಶ್ನೆಗಳು. ಕ್ರೈಸ್ಟ್ ಟು ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಸಂಸ್ಥೆಗಳು ಈ ನಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿದೆ. ನೀವು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಬೇಕಾಗಿ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಹಾಗೂ ನಿಮ್ಮ ಪ್ರಶ್ನೆಗಳನ್ನು ನಮ್ಮ ಸ್ಕ್ರೀನ್ ಮೇಲೆ ಬರುವ ಈ ಸಂಖ್ಯೆಗೆ ಕರೆಯ ಮೂಲಕ ಅಥವಾ ವಾಟ್ಸಪ್ ಮೂಲಕ ನಮಗೆ ತಿಳಿಯಮಾಡಬಹುದು. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ನಮ್ಮನ್ನು ಸಂಪರ್ಕಿಸುವ ಮಾಹಿತಿ info@fibaonline.org ಅಥವಾ ಮೊಬೈಲ್ ಅಥವಾ ವಾಟ್ಸಪ್ನ ಸಂಖ್ಯೆ 99026064453. ಧನ್ಯವಾದಗಳು.